ಮಣಿ ಅಂತ ಹೇಳ ಏನು ಮಣಿ ಫುಲ್ ಶಾಖ ಬಿಡೋನು ಏನು ಇಷ್ಟೊಂದು ಜನ ಮನೆಗವ್ರು ಇಲ್ಲಿ ಅನ್ಕೊಂಡು ಹೊಸಬ್ರು ಕರ್ಕೊ ಬಂದ್ರೆ ಇದೆ ಅಲ್ವಾ ಒಂಥರ ಸಖತ್ತಾಗಿರುತ್ತೆ. बिट कड़े को नोड़ मणि मे बी आई थिंक कल रात हुआ है ना ये वाला स्क्रू बड़ा स्क्रू गया भाई. क्या है बोलो ऐसे हुए तो चूतिया कम हो गया हमारा. प्लान करे तो मणि तुम लाग में आते ओके ना. हाँ उठाओ वो भी क्लोज करके इसमें अंदर ही रखो. वो भाई कब की ने गिरा है मेरे माइक को. लास्ट टाइम मैं मिल जाया था ना इसमें एक इधर इधर इतना इधर ये वाला मणि देख इधर ऐसा वाला मेरा भैया ने और एक है दो है. हाँ दो है इसमें. अभी तुम इधर ही गिरा है. ठीक है अभी जाएंगे. मैं कार भी वॉश नहीं किया है भाई. केरला में गया था ना उसी टाइम में ऐसे ही है. अभी वीडियो है. मणे वो लागल मिंजिस पड़ತೀನಿ ಬಾ ನೀನು. ಆಯ್ತು ಫ್ರೆಂಡ್ मैं क्यों जा उधर जा रहा. ಅಯ್ಯೋ ನಮ್ಮ ಬೆಂಗಳೂರು ರೂಮ್ ಕಡೆ ಇದು ಗೈತ್ ನೋಡ್ರಿ. भाई तुम इधर बैठे तो तुम्हारा गाड़ी कौन निकालता है. आटो आटो ಲೈಟ್ ಬೇಕಲ್ಲ. ಫೈನಲಿ ಇವತ್ತು ಶನಿವಾರ ಅದೆಲ್ಲರಿಗೂ ಗೊತ್ತಿರೋ ಮ್ಯಾಟ್ರೆ. ಡೈರೆಕ್ಟ್ ಮ್ಯಾಟ್ರ್ ಬರ್ತೀನಿ. ಮ್ಯಾಟ್ರ್ ಏನಂದರೆ ಇವತ್ತು ಮಧ್ಯಾಹ್ನದಿಂದ ನಮ್ಮ ಆಫೀಸ್ ಅವರೆಲ್ಲ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಏನು ಹೇಳೋದು ಪ್ಲ್ಯಾನ್ ಏನೋ ಮಾಡ್ತೀವಿ ಆದರೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ವಲ್ಲ ಆ ಥರ ಆಗಿ ಎಲ್ಲ ಕ್ಯಾನ್ಸಲ್ ಆಯಿತು. ಬಟ್ ನಮಗೆ ಬೆಳಿಗ್ಗೆಯಿಂದ ಬೆಟ್ಟಕ್ಕೆ ಹೋಗ್ಬೇಕಂತ ಫಿಕ್ಸ್ ಆಗ್ಬಿಟ್ಟು ಮೈಂಡಲ್ಲಿ ಏನು ಓಡ್ತಿಲ್ಲ ಏನು ಹೇಳಬೇಕು ನೆಕ್ಸ್ಟ್ ಅಂತ. ಸೊ ಬೆಟ್ಟಕ್ಕೆ ಹೋಗ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿತ್ತು. ಅದಕ್ಕೆ ನಮಗೆ ಸಮಾಧಾನ ಇರಲಿಲ್ಲ. ಬೆಟ್ಟಕ್ಕೆ ಹೋಗ್ಬೇಕಂತ ಫಿಕ್ಸ್ ಆಗಿದ್ವಿ. ಬಟ್ ಬೈಕಲ್ಲಿ ಹೋಗೋಣ ಇಬ್ಬರೇ ಅಂದ್ಬಿಟ್ಟು ಸೊ ಊರಿಂದ ಫೋನ್ ಬಂದಿತ್ತು. ನಮ್ಮ ಹುಡುಗರು ಯಾರು ಬಂದರೆ ಊರಿಂದ ಎತ್ತಕ್ಕೆ ಹೋಗಮ್ಮ ಅನ್ಕೊಂಡು. ಬಟ್ ನಮ್ಮ ದುರದೃಷ್ಟಕ್ಕೆ ಯಾರು ಬರೋಕ್ಕೆ ರೆಡಿ ಇಲ್ಲ ಇವತ್ತು. ನಮ್ಮ ಮಣಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದ ನಾನು ಹೇಳ್ದಾಗಲೇ ಹೋಗ್ಬೇಕು ಬೆಟ್ಟಕ್ಕೆ ಅಂತ. ಬಟ್ ಯಾಕಂದರೆ ಅವನು ಒಂದ್ಸತಿನೂ ಬೆಟ್ಟ ನೋಡಿಲ್ಲ. ಇವನು ಬಂದು ವಿಜಯವಾಡ ಅಲ್ಲನ ವಿಜಯವಾಡ. ಇವನು ಮಣಿಕಂಠ. ಇವನು ಆ್ಯಕ್ಚುಲಿ ಮಾತಾಡೋ ತೆಲುಗು. ಬಟ್ ನನಗೆ ತೆಲುಗು ಬರೋದಿಲ್ಲ. ಅದಕ್ಕೆ ಅವನು ಹಿಂದಿ ಸ್ವಲ್ಪ ಫ್ರೀಕ್ವೆಂಟಾಗಿ ಮಾತಾಡ್ತಾನೆ. ನನಗೂ ಸ್ವಲ್ಪ ಹಿಂದಿ ಬರುತ್ತಲ್ಲ ಅದರಿಂದ ನಾನು ಹಿಂದಿ ಮಾಡ್ತೀನಿ. ಬಟ್ ಅವನಿಗೂ ಕನ್ನಡ ಕಲಿಸ್ತಾ ಇದ್ದೀನಿ. ಹೇಳು ಕನ್ನಡದಲ್ಲಿ ಏನಾರು ಹೇಳು. ಊಟ ಆಯ್ತಾ? ಊಟ ಆಯ್ತು. ಕನ್ನಡ ಚೆನ್ನಾಗಿ ಮಾತಾಡ್ತಾನೆ ಬಟ್ ನಾನೇ ಟ್ರೈ ಮಾಡಿಸ್ತಿಲ್ಲ. ಬಟ್ ಮುಂದಿನ ದಿನಗಳಿಗೆ ಕಲಿಸ್ಬಿಡ್ತೀನಿ ಬೇಗ ಕನ್ನಡ ಅವನಿಗೆ. ಬಟ್ ಯಾರು ಬರಲಿಲ್ಲ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಎಲ್ಲರೂ ಕೈ ಎತ್ಬಿಟ್ರು. ಅಟ್ಲೀಸ್ಟ್ ಫ್ರೀಯಾಗಿ ಕರ್ಕೊಯ್ತೀನಿ ಬರಪ್ಪ ಅಂದರು ಬರೋಕ್ಕೆ ರೆಡಿ ಇಲ್ಲ. ಇನ್ನು ಕೆಲವರಂದು ಫೋನ್ನೇ ಎತ್ತಿಲ್ಲ. ಸೊ ಫೈನಲಿ ಈ ಕಾರಲ್ಲಿ ನಾವಿಬ್ಬರೇ ಹೋಯ್ತಾ ಇರೋದು ಇವಾಗ ಮಾದಾಪುರ ಬೆಟ್ಟಕ್ಕೆ. ಕಾರಲ್ಲಿ ಹೋಗೋಕೆ ಏನು ರೀಸನ್ ಅಂದರೆ ಬೈಕಲ್ಲಿ ಹೋಗೋಣ ಅಂದರೆ ಊರ ಕಡೆ ಮತ್ತು ಕೊಳ್ಳೇಗಾಲ ಆ ಕಡೆ ಎಲ್ಲ ಮಳೆ ಹೋಯ್ತೈತೆ ಅಂತ ಅಪ್ಡೇಟ್ಸು. ಮತ್ತು ಬೈಕಲ್ಲಿ ಹೋದರೆ ತಾಳ್ಬೆಟ್ಟದಲ್ಲೇ ಇಳಿಸ್ಬೇಕಾಯ್ತದೆ ನೈಟು. ಅಲ್ಲಿ ಫಾರೆಸ್ಟಲ್ಲಿ ಬೈಕ್ ಬಿಡೋಲ್ಲ ಅಂತ ಅಪ್ಡೇಟ್ ಐತೆ. ಅದಕ್ಕೆ ಕಾರ್ನೇ ಎತ್ಕೋಗೋಣ ಕಾಸ್ಟಿಂಗ್ ಜಾಸ್ತಿ ಬಿದ್ದರೂ ಪರವಾಗಿಲ್ಲ ಅಂತ ನಮ್ಮ ಶಿಷ್ಯ 2,000 ರೂಪಾಯಿಗೆ ಒಬ್ಬನೇ ಪೆಟ್ರೋಲ್ ಹಾಕಿಸ್ತೀನಿ ಅಂತ ಹೇಳಿದ್ನ. ಅದಕ್ಕೆ ಕಾರ್ ಎತ್ಬಿಟ್ಟಿದ್ದೀನಿ. ನಾನೊಂದು 1,000ಕ್ಕೆ ಹಾಕಿಸ್ತೀನಿ. 3,000-3,500 ರೂಪಾಯಿಗೆ ಹೋಗಿದ್ದು ಬರ್ಬೋದು ಬೆಂಗಳೂರಿಂದ ಬೆಟ್ಟಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಲೆಸ್ ಗೋ. ಇವಾಗ ಹೋಯ್ತಾ ಊಟ ಮಾಡ್ಕೊಂಡು ಮಣಿ ಏನೋ ಊಟ ಮಾಡ್ಕೊಂಡು ಅಲ್ಲಿಂದ ಹೋಗ್ಮ. ಮಣಿ ಕೈಲಿ ಲಾಗ್ ಮಾಡಿಸ್ತೀನಿ ಇವತ್ತು ಬೆಟ್ಟಕ್ಕೆ ಹೋದ್ಮೇಲೆ. ಕ್ಯಾ ಮಣಿ ಲಾಗ್ ಕರ್ತಾ ಕ್ಯಾ? ठीक है मिलेंगे. बाय बाय बोलना. बाय बाय. ಮಣಿ ಅಂತ ಹೇಳ ಪೆಟ್ರೋಲ್ ಹಾಕ್ಸಿ ಬಂದೇವಿ. ಈಗ ಪೆಟ್ರೋಲ್ ಹಾಕ್ಸ್ಬೇಕು. ಬಾತ್ ಕರ್ ಇಬ್ಬರು ಅಷ್ಟೇ ಓಡ್ತಾರೆ. ಓಡೋದು ಅಷ್ಟೇ. 2,000ಕ್ಕೆ ಹಾಕ್ಸ್ಕೊಂಡು ಹೋಗೋದು ಅಷ್ಟೇ. ಫೈನಲ್ಲಿ ಮಳವಳ್ಳಿಗೆ ರೀಚ್ ಆಗಿ ಮನೆಗೆ ಬಂದು ಊಟ ಮಾಡ್ಕೊಂಡು ಇಲ್ಲಿ ಮಳವಳ್ಳಿ ಸೈಡ್ಗೆ ಹಾಕಿದ್ವಿ ಪೆಟ್ರೋಲ್ ಬಂಕ್ ಹತ್ರ. ಒಂಚೂರು ರೆಸ್ಟ್ ಮಾಡೋಣ ಅಂತ ಹಂಗೆ ವೀಡಿಯೋ ಪೆಂಡಿಂಗ್ ಇದ್ದಲ್ಲ ಅದಕ್ಕೆ ಮಾಡೋಣ ಅಂತ ತಗೊಂಡೆ. ಇಲ್ಲೆಲ್ಲ ಮಳೆ ಬಂದು ಆಲ್ರೆಡಿ ನಿಂತೋಗ್ಬಿಟ್ಟೈತೆ.
ಖಾಲಿ ಖಾಲಿ ರೋಡು. ಟೈಮು ಎಷ್ಟೊತ್ತು ಟೈಮ್ ಅಯ್ಯೋ ನೋಡಿ, ಬೇಕು ಅಂದಾಗಲೇ ವಾಚ್ ವರ್ಕ್ ಆಗೋಲ್ಲ ಗುರು. ಅರೌಂಡ್ ಒಂದು 10-11 ಗಂಟೆ ಟೈಮು ಓಡಿದ್ದೀವಿ ಮಣಿ ಜೊತೆಗೆ. ಮಣಿ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ ದೊಡ್ಡ. मणि कैसा था हमारा गांव? तुम्हारा गाँव अच्छा है? हाँ? अच्छा है ना? घर अच्छा है घर घर लोग अच्छा है। खाना खाना बहुत अच्छा है। सेट हो गया तेरे को? हाँ अभी जर्नी कैसे, हम दोनों जा रहे हैं? जर्नी अच्छा है ना अभी? हाँ अच्छा है जर्नी। ಫಸ್ಟ್ ಟೈಮ್ ಅಭಿ First time ಲಾಗೇನಾ? ಅದಕ್ಕೆ ಫಸ್ಟ್ ಲಾಗಲ್ವಾ, ಅದಕ್ಕೆ ಸ್ವಲ್ಪ ನರ್ವಸ್ನೆಸ್ ಸೆಷನ್ಗೆ. ಆದರೆ ನಾನು एक्चुअली मणि मैं लाग करते थे ना पहले, फर्स्ट लाग में मैं हाय गाइस वेलकम टू द न्यू वीडियो, वो बोलने के लिए 10 टेकअप ले रहा था मैं. बट बहुत दिन बहुत चैनल से बात करके अभी थोड़ा ओके 50%. अभी तो अभी देख कार में बैठ के ऐसे बात कर रहे हैं ना हम दोनों. अभी जाके पब्लिक में ऐसे फ़ोन पकड़ के बात करने के लिए नहीं हुआ था मेरे को. इसलिए मेरा वीडियो थोड़ा डिस्टेंस ज़्यादा हो रहा है थोड़ा लगाने के लिए. ಪಬ್ಲಿಕ್ ಫಿಯರೆನ್ಸು ಏನೋ ಅಂತಾರಲ್ಲ, ಸ್ಟೇಜ್ ಫಿಯರೆನ್ಸ್ ಅಂತ, ಅದೆಲ್ರಿಗೂ ಇದ್ದಿದೆ. ಬಟ್ ನನಗೆ ಇನ್ನೂ ಐತೆ. ಪಬ್ಲಿಕಲ್ಲಿ ಹಿಂಗೆ ಫೋನ್ ಹಿಡ್ಕೊಂಡು ಹಿಂಗೆ ಮಾತಾಡ್ಬೇಕು ಅಂದ್ರೆ ಆಗಲ್ಲ. ಬಟ್ ಅದನ್ನು ರೂಢಿ ಮಾಡ್ಕೊತೀನಿ. ಅದನ್ನು ರೂಢಿ ಮಾಡ್ಕೊಂಡಿಲ್ಲ ಅಂದರೆ ಇದೆಲ್ಲ ಆಗೋದೇ ಇರೋ ಕೆಲಸ. ಏನು ಮಾಡಿ ಅವ್ನಿಗೇನು ಅರ್ಥ ಯಾಕಂದರೆ ಅವನು ಇನ್ನೂ ಕನ್ನಡ ಕಲಿತವನೇ, ತೆಲುಗು, ಹಿಂದಿ, ಇಂಗ್ಲೀಷ್ ಓಕೆ. ಬಟ್ ನಾನು ಹಿಂದಿ ಜಾಸ್ತಿ ಮಾತಾಡ್ತೀನಿ, ಯಾಕಂದರೆ ಅವನಿಗೆ ಬೇಗ ಅಡ್ಜಸ್ಟ್ ಆಗುತ್ತೆ, ಅರ್ಥ ಆಯ್ತದೆ ಅಂತ. ನಾನು ತೆಲುಗು ಕಲಿಬೇಕು ಆ್ಯಂಡ್ ಅವನಿಗೂ ಕನ್ನಡ ಕಲಿಸ್ಬೇಕು. ಪ್ರೋಸೆಸ್ಸಲ್ಲಿ ಜಲ್ದಿ ಕಲಿ ಮಣಿ ಕನ್ನಡ. ಬೇಗ ಕಲಿತೀನಿ ಅಂತ ಹೇಳ. ನೋಟು 11:48 ಇಲ್ಲಿಂದ ಓಟ್ರೆ ಬೆಟ್ಟ. ಇಲ್ಲಿಂದ ಕರೆಕ್ಟಾಗಿ 92 ಕಿಲೋಮೀಟ್ರ್ 98 ಕಿಲೋಮೀಟ್ರ್ನ ಐತೆ. ಸೊ ಹೋಗೋಷ್ಟರಲ್ಲಿ ಅರೌಂಡ್ ನಮಗೆ 2 hours ಬೇಕು. ಅಂದರೆ ಮಿಡ್ ನೈಟ್ 1 ಗಂಟೆ ಅಪ್ರಾಕ್ಸ್ ಅಂತ ಅನ್ಕೋಣ. 1 गंटा होता है भाई, रात 1 बजे होता है. जाके सोने डायरेक्ट अभी कार में सोता है और रेंट में रूम लेके सोता है. वो दूसरा बात, पहले उधर जाके बाद में सोते हैं. ಇದು ಪ್ಲ್ಯಾನು. ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ನೋಡೋಣ. ಫಸ್ಟ್ ಅಲ್ಲಿ ಹೋಗಿ ರೀಚ್ ಆದಮೇಲೆ ರೂಮ್ ಮಾಡೋದ, ಇಲ್ಲಾಂದ್ರೆ ಕಾರ್ಲ ಮಲ್ಕೊಳ್ಳೋದು. ಕಂಫರ್ಟಬಲ್ ಅಂದರೆ ಕಾರ್ಲ ಮಲ್ಕೊಂಡು ಬೆಳಗ್ಗೆ 5 ಗಂಟೆ ಇಲ್ಲ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಆಮೇಲೆ ದರ್ಶನಕ್ಕೆ ಹೋಗಬೇಕು. ಅದು ಪ್ಲ್ಯಾನ್ ಇರೋದು. ಆ್ಯಂಡ್ ನಾಳೆಗೆ ಬೇರೆ ಕೆಲಸಗಳವೆ. ಫಸ್ಟು ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ರೋಡು ಸ್ವಲ್ಪ ಖಾಲಿಯಾಗೈತೆ, ಹೊಡೆದು ಬಿಡೋಣ. ಮಳೆ ಬರುವಂಗೆ ಐತೆ, ಮತ್ತು ವೆದರ್ ಮಾತ್ರ ಚೆನ್ನಾಗೈತೆ. ನೋಡೋಣ. ಯಾವಣ್ಣೆ ಲೆಟ್ಸ್ ಗೋ. ಹೋಗೆ ಮಾದಪ್ಪ ಬೋಲು. ಕನ್ನಡ ಚೆನ್ನಾಗಿ ಮಾತಾಡ್ತಾನೆ ಶಿಷ್ಯ, ಯಾಕಂದರೆ ತೆಲುಗು ಕನ್ನಡ ರಿಲೇಟೆಡನು. ಇಸ್ಲಿಯೇ ಬೇಗ ಕಲ್ತ್ಕೊತಾನೆ ಕನ್ನಡನ. ಏನಿಲ್ಲ, ಕಲಿಸೋರು ಬೇಕಷ್ಟೆ. ಚಲೋ ಚಾಲಾ ಕರಂಗೆ. ಎಷ್ಟು ये पेट्रोल में जाके फिर से हमारा गांव को आते हैं. ಅವರಪ್ಪ ಇದು ಹೌದು ಹೇಳಿ ಇದಕ್ಕೆ KSRTC ಹೋಗ್ತಾ ಇದೆ. ಮನೆ ಟೀ ಕುಡಿತಾವನೆ. ನಾನು ಡಯಟ್ ಎಲ್ಲ ಮಾಡ್ಕೊಂಡು ಬೆಟ್ಟ ಬದಲೋದು. ಏನಾದರೂ ಬೆಂಗಳೂರು ಇದ್ದ ಮಾತ್ರ ಡಯಟ್, ಬೆಟ್ಟ ಬಂದ ಡಯಟ್ ಇಲ್ಲ. ಫೈನಲಿ 12:15 ತಾಳಬೆಟ್ಟ ರೀಚ್. ಫುಲ್ ರಶ್ಶು ಇವತ್ತು. ನಾಳೆ ಬೆಳಗ್ಗೆ ದರ್ಶನ ಎಷ್ಟೊತ್ತಿಗಾಗೋದು ಗೊತ್ತಿಲ್ಲ. ಫುಲ್ ಭಯಂಕರ ರಶ್ ಅವ್ರು ನೋಡ್ರಿ. 12:15 1 ಗಂಟೆ ಆಯ್ತಿದ್ರು. ಜನ ಬರೋರು ಮಾತ್ರ ಬತ್ತಲೆ ಅವರೇ, ಹೋಗೋರು ಹೋಯ್ತಲೇ ಅವರೇ. ಲೆಸ್ಗೋ. ಇವಾಗ ತಂಬೆನಲ್ಲಿ ಕಾಲು ಕೈ ತೊಳ್ಕೊಂಡು ಮಾದಪ್ಪನಿಗೆ ಧೂಪ ಹಾಕಿ ಉಗೆ ಮಾದಪ್ಪ ಅಂತ ಹೇಳ್ಬೋಣ. ಇವಾಗ ಮಲ್ಲೋಣ ಫಸ್ಟ್. ಮನೆ ಬೋಲ್ ಹೋಗೆ ಮಾದಪ್ಪ ಬೋಲ್. ಹೋಗೆ ಮಾದಪ್ಪ ಹೋಗೆ मादप्पा. मणि इसके लिए बोलते हैं दिव्य दर्शन पॉइंट. हाँ, क्योंकि इधर से हम हिल्स में घूम के आता है ना. आने के बाद में पहले हिल्स में इधर से दर्शन का मिलता है, इसलिए दिव्य दर्शन पॉइंट बोलते हैं. इसलिए बहुत रश है मेरा सुना तो. अभी 1 घंटा हो गया ना. 1 घंटा हुए तो भी इतना रश, इतना साउंड आ रहा है. ये टेम्पल भाई कितना दूर से है.
अभी जाके सोएंगे और एक राउंड जाएंगे किधर? उधर जाके. उधर जाएंगे. इधर नहीं सोते भाई, उधर ही जाके सोता है. ಫೈನಲ್ ಎಷ್ಟು ಮನೆ ಟೈಮು? 1:20. ಫೈನಲ್ ರೀಚ್ ಆಗಿದ್ದೀವಿ ದೇವಸ್ಥಾನಕ್ಕೆ. ಹೋಗಿ ಮಲಗಬೇಕಿತ್ತು, ಬಟ್ ಇವಾಗ ಏನಂದರೆ ಫಸ್ಟು ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತಲ್ಲ, ಜನ ಜಾಸ್ತಿ ಅವ್ರೆ ಅಂತ ಒಂದು ರೌಂಡ್ಸು ಹೋಗಿ ಎಷ್ಟು ಜನ ಅವರ ಏನು ಎತ್ತ ಅಂತ ನೋಡ್ಕೊಂಡು ಒಂದು ವಾಕ್ ಹಾಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ಇವಾಗ ದೇವಸ್ಥಾನಕ್ಕೆ. ಅಲ್ಲಿ ಹೋಗ್ಬಿಟ್ಟು ಒಂದು ರೌಂಡ್ ಸುತ್ತಾಡ್ಕೊಂಡು ರಿಟರ್ನ್ ಹೋಗಿ ಆದರೆ ಕಾರ್ಲೇ ಮಲ್ಕೊಳ್ಳೋದು, ಇಲ್ಲಾಂದರೆ ಸಾಲೋರು ಮಾಡ್ತಲ್ಲ ಹೋಗ್ಬಿಟ್ಟು ಚಾಪೆದಿಂಬರೋದು ರೆಂಟಿಗೆ ಸಿಗುತ್ತಲ್ಲ, ರೆಂಟಿಗೆ ತಗೊಂಡು ಮಲ್ಕೊಳ್ಳೋದು. ಅಲ್ಲಿ ಚಂದ್ರ ನೋಡ್ತಾ ಇದ್ದೀರಾ, ಏನು ಕಾಣ್ತಿಲ್ಲ, ಫುಲ್ ಮಂಜು ಆಗ್ಬಿಟ್ಟೈತೆ ಮೋಡ ಮುಚ್ಕೊಂಡು. ಜನ ಇಲ್ಲಿ ನೋಡಿದ್ರೆ ಕಮ್ಮಿನೇ ಅಂತ ಅನಿಸುತ್ತೆ, ಬಟ್ ಎಲ್ಲ ನನ್ನ ಇಷ್ಟಕ್ಕೆ ಎಲ್ಲ ರೂಮ್ ಮಾಡ್ಕೊಂಡು ಮಲಗಿಬಿಟ್ಟಿರ್ತಾರೆ ಅಲ್ಲಿ. ಬೆಳಗ್ಗೆ ಹೆವಿ ಜಾಸ್ತಿ ಆಯ್ತಾರೆ ಮನೆ ಎಲ್ಲ. ಏನು ಮಾಡಿರ್ತಾರೆ ಅಂದರೆ रूम बुक करके सोया अभी, सुबह उठा के आता है 4 बजे को. हाँ, ನಾವು ಬೆಳಗ್ಗೆ ಅಷ್ಟು ಬೇಗನೆ ಎದ್ದು ಬರಬೇಕು. ನಾವು ಬೆಳಗ್ಗೆ ಅಷ್ಟು ಬೇಗ ಎದ್ದು ಬರೋಕ್ಕಾಯ್ತು. ಬಟ್ ಇವಾಗ ಒಂದು ರೌಂಡ್ ನೋಡ್ಕೊಂಡು ಹೋಗಿ ಒಂದು ಟೀ ಕುಡ್ಕೊಂಡು ಮಲ್ಕಮ್ಮ ಅಷ್ಟೆ. ಏನು ಮಾಡಿ తెలుగు టీ తాగి పడుకోవచ్చు. టీ తాగి పడుకోవచ్చు. ಸರಿ. ಏನು ಮಣಿ ಫುಲ್ ಶಾಖ ಬಿಡೋನು, ಏನು ಇಷ್ಟೊಂದು ಜನ ಮನೆಗವ್ರು ಇಲ್ಲಿ ಅನ್ಕೊಂಡು. ಹೊಸಬ್ರು ಬಂದರೆ ಇದೆ ಅಲ್ವಾ, ಅಲ್ಲಿ ಥರ ಸಾಕಾಗಿರುತ್ತೆ. ಏನು ಈ ಥರ ಮಲಗಿಬಿಟ್ಟವ್ರು ಎಲ್ಲ ಅಂತವನೇ, ಶಾಖ ಆಗ್ಬಿಟ್ಟವನು, ಎಲ್ಲ ನೋಡ್ಕೊಬರಕ್ಕೆ ಹೋಗೋನು ಶಿಷ್ಯ. ಹಾಂ ನೋಡ್ರಿ, ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನ ಯಾವ ರೀತಿ ಕಾಣ್ತಾ ಇದೆ ಅಂತ. ಮಣಿ ಹೆಂಗೈತೆ ಒಳಗಡೆ? ಜಾಸ್ತಿ ಜನ ಇದ್ದಾರಾ? ಫುಲ್ ಶಾಕ್ ಆಗ್ಬಿಟ್ಟು ನೋಡ್ಬಿಟ್ಟು ಒಳಗಡೆ ಎಲ್ಲ ಮಲ್ಕೊಂಡವ್ರೆ. ಚೆನ್ನಾಗೈತೆ ಟೆಂಪಲ್. ಹಾಂ